ಗೃಹ ಸಾಲ, ಗೃಹ ಸಾಲಗಳ ವಿಧಗಳು. ಗೃಹ ಸಾಲವು ಒಬ್ಬ ವ್ಯಕ್ತಿಯು ಹೊಸ ಮನೆಯನ್ನು ಖರೀದಿಸಲು, ಮನೆಯನ್ನು ನಿರ್ಮಿಸಲು ಅಥವಾ ಅಸ್ತಿತ್ವದಲ್ಲಿರುವ ಒಂದನ್ನು ನವೀಕರಿಸಲು ಹೌಸಿಂಗ್ ಫೈನಾನ್ಸ್ ಕಂಪನಿಯಂಥ ಹಣಕಾಸು ಸಂಸ್ಥೆಯಿಂದ ಎರವಲು ಪಡೆಯುವ ಮೊತ್ತ ಆಗಿದೆ. ಹಣವನ್ನು ನಿರ್ದಿಷ್ಟ ಬಡ್ಡಿ ದರದಲ್ಲಿ ಎರವಲು ಪಡೆಯಲಾಗುತ್ತದೆ ಮತ್ತು ಇ.ಎಂ.ಐಗಳು ಎಂದು ಕರೆಯಲ್ಪಡುವಂಥ ಸಣ್ಣ ಕಂತುಗಳಲ್ಲಿ ನಿರ್ದಿಷ್ಟ ಅವಧಿಯೊಳಗೆ ಮರುಪಾವತಿ ಮಾಡಲಾಗುತ್ತೆ. ದುಬಾರಿ ದುನಿಯಾದಲ್ಲಿ ಮನೆ ಹೊಂದುವ ಈ ಕನಸನ್ನು ನನಸು ಮಾಡಬೇಕು ಅಂದರೆ ಅದು ಗೃಹ ಸಾಲದ ಮೊರೆ ಹೋಗೋದು ಅನಿವಾರ್ಯ. ಪ್ರತಿ ಬ್ಯಾಂಕ್ನಲ್ಲಿ ಗೃಹ ಸಾಲದ ಬಡ್ಡಿ ದರ ಬೇರೆ ಬೇರೆ ಥರ ಇರುತ್ತೆ. ಗೃಹ ಸಾಲವು ಒಬ್ಬ ವ್ಯಕ್ತಿಯು ಹೊಸ ಅಥವಾ ಮರು ಮಾರಾಟದ ಮನೆಯನ್ನು ಖರೀದಿಸಲು, ಮನೆಯನ್ನು ನಿರ್ಮಿಸಲು ಅಥವಾ ಅಸ್ತಿತ್ವದಲ್ಲಿರುವ ಒಂದನ್ನು ನವೀಕರಿಸಲು ಹೌಸಿಂಗ್ ಫೈನಾನ್ಸ್ ಕಂಪನಿಯಂಥ ಹಣಕಾಸು ಸಂಸ್ಥೆಯಿಂದ ಎರವಲು ಪಡೆಯುವಂಥ ಮೊತ್ತವನ್ನು ಗೃಹ ಸಾಲ ಅಂತ ಕರಿತೀವಿ. ಗೃಹ ಸಾಲಗಳ ವಿಧಗಳು. ಗೃಹ ಸಾಲಗಳು ಇದು ಗೃಹ ಸಾಲದ ಅತ್ಯಂತ ಸಾಮಾನ್ಯ ವಿಧವಾಗಿದೆ. ಹೆಸರೇ ಸೂಚಿಸುವಂತೆ ಈ ಸಾಲಗಳು ಡೆವಲಪರ್ ಅಥವಾ ಅಭಿವೃದ್ಧಿ ಪ್ರಾಧಿಕಾರದಿಂದ ಹೊಸ ಅಪಾರ್ಟ್ಮೆಂಟ್, ಸಾಲು ಮನೆ ಅಥವಾ ಬಂಗಲೆಯನ್ನು ಖರೀದಿಸಲು ಉದ್ದೇಶಿಸಲಾಗುತ್ತೆ. ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಅಥವಾ ನಿರ್ಮಾಣಕ್ಕೆ ಸಿದ್ಧವಾಗಿರುವ ಆಸ್ತಿಗಳನ್ನು ಖರೀದಿಸಲು ನೀವು ಈ ರೀತಿಯ ಸಾಲವನ್ನು ಬಳಸಬಹುದು. ಗೃಹ ಸಾಲದ ಬಡ್ಡಿ ದರಗಳು 8.40% ಪ್ರಾರಂಭವಾಗುತ್ತೆ ಮತ್ತು 13-14%ಗಿಂತ ಹೆಚ್ಚಾಗಿರುತ್ತೆ. ವಸತಿ ಖರೀದಿ. ಫ್ಲ್ಯಾಟ್ನ ಖರೀದಿಯು ಖರೀದಿದಾರನಿಗೆ ತನ್ನ ಬಳಿ ಹಣವಿದ್ದಾಗ ಅದರ ಮೇಲೆ ಮನೆ ನಿರ್ಮಿಸಲು ಅಥವಾ ಅದನ್ನು ಹೂಡಿಕೆಯಾಗಿ ಇರಿಸಿಕೊಳ್ಳಲು ಫ್ಲ್ಯಾಟ್ ಲೋನ್ಗಳಿಗಾಗಿ ಸುಮಾರು 70% ಸಾಲದ ಮೊತ್ತವನ್ನು ಹಣಕಾಸು ಸಂಸ್ಥೆಗಳು ಕವರ್ ಮಾಡಬಹುದು. ಅನೇಕರಿಗೆ ಮನೆ ಖರೀದಿಸೋದು ಜೀವಮಾನದ ಸಾಧನೆಯಾಗಿದೆ. ಇದು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅತ್ಯುತ್ತಮ ಜಾಗನ ನೀಡುತ್ತೆ. ನಿಮ್ಮ ಸ್ವಂತ ಮನೆಯನ್ನು ಹೊಂದಿರುವಾಗ ನಿಮ್ಮ ಮಕ್ಕಳಿಗೆ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಬಹುದು. ಮನೆ ನಿರ್ಮಾಣ ಸಾಲ. ಈ ರೀತಿಯ ಸಾಲದಲ್ಲಿ ಗ್ರಾಹಕರು ಭೂಮಿಯನ್ನು ಮತ್ತು ಮನೆ ನಿರ್ಮಾಣದ ಉದ್ದೇಶಕ್ಕಾಗಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸ್ತಾರೆ. ಈ ಸಾಲದ ಅಡಿಯಲ್ಲಿ ನಿರ್ಮಾಣ ಹಂತ ಮತ್ತು ವೆಚ್ಚದ ಪ್ರಕಾರ ವಿತರಣೆಯಾಗಿದೆ. ಜೊತೆಗೆ ಇದನ್ನು HL ಅಡಿಯಲ್ಲಿ ವರ್ಗೀಕರಿಸಲು ಮೊದಲ ವಿತರಣೆ 12 ತಿಂಗಳೊಳಗೆ ನಿರ್ಮಾಣವನ್ನು ಪ್ರಾರಂಭಿಸಬೇಕು ಮತ್ತು 36 ತಿಂಗಳೊಳಗೆ ಪೂರ್ಣಗೊಳಿಸಬೇಕು. ಮನೆ ಸುಧಾರಣೆ ಅಥವಾ ನವೀಕರಣ ಸಾಲ. ಈ ಸಾಲವನ್ನು ಮನೆಯ ಹೊರಭಾಗ ಅಥವಾ ಒಳಭಾಗಕ್ಕೆ ಬಣ್ಣ ಬಳಿಯುವುದು, ಹೊಸ ಟೈಲ್ಸ್ ಅಳವಡಿಸುವುದು, ಜಲ ನಿರೋಧಕ ಇತ್ಯಾದಿಗಳಂಥ ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು. ಗ್ರಾಹಕರು ತಮ್ಮ ಮನೆಯನ್ನು ನವೀಕರಿಸೋದಕ್ಕೆ ಅಗತ್ಯ ಮನೆ ಸುಧಾರಣೆ ಸಾಲವೂ ಇದೆ. ಆದರೆ ಪ್ರಸ್ತುತ ಹಾಗೆ ಮಾಡಲು ಅಗತ್ಯವಾದ ಹಣದ ಕೊರತೆಗೆ ಈ ಒಂದು ಮನೆ ಸುಧಾರಣೆ ಅಥವಾ ನವೀಕರಣ ಸಾಲವನ್ನು ನೀಡಲಾಗುತ್ತೆ. ಗೃಹ ಸಾಲದ ಬಾಕಿ ವರ್ಗಾವಣೆ. ಕಡಿಮೆ ಬಡ್ಡಿ ದರಗಳು ಅಥವಾ ಇತರ ಬ್ಯಾಂಕ್ ನೀಡುವ ಉತ್ತಮ ಸೇವೆಗಳಂಥ ಕಾರಣಗಳಿಂದ ಒಬ್ಬ ಬ್ಯಾಂಕ್ ತನ್ನ ಗೃಹ ಸಾಲವನ್ನು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಬದಲಾಯಿಸಿದಾಗ ಈ ಆಯ್ಕೆಯನ್ನು ಪಡೆಯಬಹುದು. ಇತರ ಸಾಲದಾತರು ನೀಡುವ ಪರಿಷ್ಕೃತ ಕಡಿಮೆ ಬಡ್ಡಿ ದರದಲ್ಲಿ ಉಳಿದ ಸಾಲವನ್ನು ಮರುಪಾವತಿಸಲು ಇದನ್ನು ಮಾಡಲಾಗಿಲ್ಲ. ಹೀಗಾಗಿ ಗೃಹ ಸಾಲದ ಬಾಕಿ ವರ್ಗಾವಣೆಯನ್ನು ಸಹ ಮನೆಯನ್ನು ಬಳಸುವಾಗ ಅಥವಾ ಗೃಹ ಸಾಲದ ಒಂದು ವಿಧಗಳಲ್ಲಿ ಇದನ್ನು ಸಹ ಪರಿಗಣಿಸಲಾಗುತ್ತೆ. ಇಂಥ ಇನ್ಫಾರ್ಮೇಟಿವ್ ಸ್ಟೋರೀಸ್ಗಾಗಿ ನೋಡ್ತೀರಿ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್.